ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಕೇಳಿ ಸಮಗಾರ ಬಂಧುಗಳೇ, ಇದು ಕೇವಲ ಒಂದು ಕರೆ ಅಲ್ಲ, ಇದು ನಮ್ಮ ಗೌರವದ ಹೋರಾಟ. ದವನದ ಹುಣ್ಣಿಮೆ ದಿನದಂದು ದರೆದೇವ ಹರಳಯ್ಯ ಹುಟ್ಟಿ ಬಂದಾನೋ ಎಂದು ಜಾನಪದ ಸಾಹಿತ್ಯವೇ ಸಾಕ್ಷಿ ಹೇಳುತ್ತದೆ. ತನ್ನದೇ ತೊಡೆಯ ಚರ್ಮದಿಂದ ಚಪ್ಪಲಿ ಮಾಡಿ ವಿಶ್ವಗುರು ಬಸವಣ್ಣನವರಿಗೆ ಅರ್ಪಿಸಿದ ಮಹಾನ್ ಶರಣ, ಸಮಾನತೆಯ ದೀಪ ಹಚ್ಚಿದ ಕ್ರಾಂತಿದೂತ ಅವನೇ ಶಿವಶರಣ ಹರಳಯ್ಯ. 12ನೇ ಶತಮಾನದಲ್ಲೇ ಅಂತರ್ಜಾತೀಯ ವಿವಾಹಕ್ಕೆ ದಾರಿ ಮಾಡಿದ ಧೈರ್ಯ, ಸಮಾಜದ ಅಸಮಾನತೆಗೆ ವಿರುದ್ಧ ಹೋರಾಡಿದ ಶಕ್ತಿ, ಇದು ನಮ್ಮ ಹೆಮ್ಮೆ. ಆದರೆ ಇಷ್ಟೊಂದು ಮಹಾನ್ ವ್ಯಕ್ತಿತ್ವದ ಜಯಂತಿ ಇನ್ನೂ ಸರ್ಕಾರದ ಮಟ್ಟದಲ್ಲಿ ಆಚರಣೆ ಕಾಣದೇ ಇರುವುದು ವಿಷಾದನೀಯ. ಇದು ನಮ್ಮ ಹೊಣೆ, ನಮ್ಮ ಶಕ್ತಿ ತೋರಿಸುವ ಸಮಯ. ಆದ್ದರಿಂದ ಎಲ್ಲ ಶರಣ ಬಂಧುಗಳೇ, ಏಪ್ರಿಲ್ 2, 2026 ದವನದ ಹುಣ್ಣಿಮೆ ದಿನ ನಿಮ್ಮ ಸ್ಥಳಗಳಲ್ಲಿ ಒಂದೇ ದಿನ, ಒಂದೇ ಭಾವಚಿತ್ರದೊಂದಿಗೆ ಶಿವಶರಣ ಹರಳಯ್ಯನವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ. ಇದು ಕೇವಲ ಹಬ್ಬ ಅಲ್ಲ, ಇದು ನಮ್ಮ ಅಸ್ತಿತ್ವದ ಘೋಷಣೆ. ಜೈ ಶಿವಶರಣ ಹರಳಯ್ಯ.